ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ ಹಾಗೂ ವರ್ಷ ಋತು ಶ್ರಾವಣ ಮಾಸ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ, 1ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 2ನೇ ತಾರೀಕು ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 22ನೇ ತಾರೀಕು ಬುಧ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. 17ನೇ ತಾರೀಕು ಸೂರ್ಯ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ಇನ್ನು ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗುವಂಥದ್ದಿರುತ್ತೆ. ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆಯ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಅನ್ನುವಂಥದ್ದು ಸಂಭವಿಸುತ್ತೆ. ಭಾರತಕ್ಕೆ ಗೋಚರ ಇಲ್ಲದ ಕಾರಣ ಆಚರಣೆ ಮಾಡುವಂಥದ್ದು ಇರೋದಿಲ್ಲ. ಇನ್ನು ಆಗಸ್ಟ್ 17ನೇ ತಾರೀಕು ಅಂದರೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ, ನಾಗದೇವತೆಯ ಆರಾಧನೆ ಮಾಡುವಂತಹ ಪರ್ವಕಾಲ, ಬಹಳ ಶುಭ ಫಲಗಳನ್ನು ಕೊಡುವಂಥದ್ದು. ಖಂಡಿತ ಇಂತಹ ಪರ್ವಕಾಲದಲ್ಲಿ ದೇವತೆಗಳ ಆರಾಧನೆ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಶ್ರಾವಣ ಮಾಸ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂಥದ್ದು. ಎಲ್ಲರೂ ಕೂಡ ವ್ರತವನ್ನು ಆಚರಣೆ ಮಾಡಿ ಆ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಆಗಸ್ಟ್ 25ನೇ ತಾರೀಕು ಅಂಗಾರಕ ಜಯಂತಿ, ಕುಜನ ಆರಾಧನೆ ಮಾಡುವಂಥದ್ದು, ಕುಜನಿಗೆ ಅರ್ಚನೆಯನ್ನು ಮಾಡುವಂಥದ್ದು, ತೊಗರಿ ಬೇಳೆಯನ್ನು ದಾನ ಕೊಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಬಹಳ ಒಂದು ಶುಭ ಸಮಯ. ಹೆಚ್ಚಿನದಾಗಿ ಎಲ್ಲರೂ ಅನುಭವಿಸುವಂತಹ ಒಂದು ಜಾತಕದಲ್ಲಿ ಸಾಮಾನ್ಯವಾಗಿ ಬರುವಂತಹ ಸಮಸ್ಯೆ ಅಂತ ಹೇಳಿದರೆ ಕುಜದೋಷ ಅನ್ನುವಂಥದ್ದು. ಸೊ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಅಂತಲೇ ಬರುವಂತಹ ಒಂದು ವಿಶೇಷವಾದ ದಿನ ಅಂಗಾರಕ ಜಯಂತಿ. ಅಂಗಾರಕನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಇನ್ನು 26ನೇ ತಾರೀಕು ಋಗ್ವೇದಿಗಳಿಗೆ ಉಪಕರ್ಮ ಮಾಡಿಕೊಳ್ಳುವಂತಹ ದಿನ. 27ನೇ ತಾರೀಕು ಯಜುರ್ ಉಪಕರ್ಮ. ಇದಿಷ್ಟು ಆಗಸ್ಟ್ ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷವಾದಂತಹ ದಿನಗಳು. ಇನ್ನು ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಿಥುನ ಲಗ್ನ, ಮಿಥುನ ರಾಶಿಯವರಿಗೆ ಕುಜನ ಸಂಚಾರ ಲಗ್ನ ಮತ್ತು ರಾಶಿಯಲ್ಲಿ ಆಗುವಂಥದ್ದಿರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಹಠದ ಸ್ವಭಾವಗಳನ್ನು ಕಡಿಮೆ ಮಾಡಿಕೊಳ್ಳೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಮಿಥುನ ರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕವಾಗುತ್ತೆ. ಉಷ್ಣದ ಪ್ರಕೋಪಗಳು ಶಾರೀರಿಕವಾಗಿ ಜಾಸ್ತಿ ಆಗುವಂಥದ್ದು, ಸಣ್ಣ ಪುಟ್ಟ ಏನಾದರೂ ವಾಹನಕ್ಕೆ ಸಂಬಂಧಪಡುವಂತಹ ಸಮಸ್ಯೆಗಳು ಮತ್ತು ದಾಂಪತ್ಯದಲ್ಲಿ ಬರುವಂತಹ ಆರೋಗ್ಯದ ಸಮಸ್ಯೆಗಳು, ಇದೆಲ್ಲ ಕುಜದೋಷ ಲಗ್ನದಲ್ಲಿದ್ದಾಗ ಆಗುವಂಥದ್ದು. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಸುಬ್ರಹ್ಮಣ್ಯನಿಗೆ ಸಂಬಂಧಪಡುವ ಯಾವುದಾದ್ರೂ ಒಂದು ಸ್ತೋತ್ರವನ್ನು ಈ ಮಾಸ ಪೂರ್ತಿ ಪಠನೆ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಇನ್ನು ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯದ ಒಂದು ವಿಚಾರ ಹೊರತುಪಡಿಸಿದರೆ ಉಳಿದಂತೆ ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ ಮತ್ತು ಹಣಕಾಸಿನ ಅಭಿವೃದ್ಧಿಗಳನ್ನು ಕೂಡ ಖಂಡಿತ ನಿರೀಕ್ಷೆ ಮಾಡಬಹುದು. ಬಹಳ ಒಂದು ಉತ್ತಮವಾದಂತಹ ಸಮಯ ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ. ಬಹಳ ಸಮಯದಿಂದ ಮಾಡ್ತಾ ಇರುವಂತಹ ಪ್ರಯತ್ನಗಳು ಏನಾದರೂ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳನ್ನು ಕೊಡೋದಕ್ಕೆ ಈ ಸಮಯ ತುಂಬ ಚೆನ್ನಾಗಿದೆ. ಏಕೆಂದರೆ ಬುಧಾದಿತ್ಯ ಯೋಗ ಅನ್ನುವಂಥದ್ದು 2ನೇ ಮನೆಯಲ್ಲಾಗಿರುತ್ತೆ ಮಿಥುನ ರಾಶಿಯವರಿಗೆ. ಅದರ ಜೊತೆ ಗುರು ಇರ್ತಾನೆ. ಈ ತಿಂಗಳ 5ನೇ ತಾರೀಕಿನಿಂದ ಯೋಗ ಪ್ರಾರಂಭ ಆದರೆ ಆಲ್ಮೋಸ್ಟ್ 22ನೇ ತಾರೀಕಿನ ತನಕ ಇರುತ್ತೆ. 17ನೇ ತಾರೀಕು ಸೂರ್ಯ ಬದಲಾದರೂ ಕೂಡ 22ಕ್ಕೆ ಮತ್ತೊಮ್ಮೆ ಬುಧ ಸೂರ್ಯನ ಜೊತೆ ಸೇರ್ತಾನೆ. ಈ ಒಂದು ಸೂರ್ಯ ಮತ್ತು ಬುಧನ ಚಲನೆ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಒಂದು ಉತ್ತಮವಾದ ಅಭಿವೃದ್ಧಿಯನ್ನು ಕೊಡುವಂತಹ ಸಮಯ. ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಖಂಡಿತ ಮಿಥುನ ರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಆರೋಗ್ಯದ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಶಾಶ್ವತವಾದ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಇನ್ನು ಹಣ ಬರುವಂಥದ್ದು ಕೊಡುವಂಥದ್ದು ಅಥವಾ ಏನಾದರೂ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಮಿಥುನ ರಾಶಿಯವರಿಗೆ ಅನುಕೂಲ ಆಗುವಂತಹ ಸಮಯ. ಶುಕ್ರ ನೀಚ ಕ್ಷೇತ್ರದಲ್ಲಿದ್ದರೂ ಕೂಡ ಅವನ ಒಂದು ದೃಷ್ಟಿ ಅನ್ನುವಂಥದ್ದು ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಬೀಳ್ತಾ ಇರುತ್ತೆ. ಶುಕ್ರ ಮತ್ತು ಶನಿ ಇಬ್ಬರು ಪರಸ್ಪರ ಮಿತ್ರರಾಗಿರೋದರಿಂದ 4 ಮತ್ತು 10 ಎರಡು ಕೇಂದ್ರ ಸ್ಥಾನಗಳಲ್ಲಿ ಶುಕ್ರ ಶನಿಯ ಸಂಚಾರ ಆಗುವಂಥದ್ದು ಮಿಥುನ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದರಲ್ಲೂ ಮುಂದಿನ ಮಾಸದಲ್ಲಿ ಶುಕ್ರ ಸ್ವಕ್ಷೇತ್ರಕ್ಕೆ ಹೋಗೋದ್ರಿಂದ ಅವನ ಹಿಂದಿನ ರಾಶಿಯಿಂದನೇ ಅದರ ಅನುಕೂಲಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಇನ್ನೊಂದು 2 ತಿಂಗಳು ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಬಹಳ ಒಂದು ಉತ್ತಮವಾದಂತಹ ಸಮಯ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿ, ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ, ದುರ್ಗಾ ಪರಮೇಶ್ವರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಓದಿ, ದುರ್ಗಾ ಖಡ್ಗಮಾಲಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಹೆಣ್ಣು ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ, ಅದರಲ್ಲಿಯೂ ಕೂಡ ಗರ್ಭಕೋಶಕ್ಕೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಭೃಗಂಗಾರಕ ದೋಷ ಅನ್ನುವಂಥದ್ದು 1ನೇ ತಾರೀಕು ಶುಕ್ರ ಕನ್ಯಾ ರಾಶಿಗೆ ಬಂದರೆ 2ನೇ ತಾರೀಕು ಕುಜ ಮಿಥುನ ರಾಶಿಗೆ ಬರ್ತಾನೆ. ಅವನ ದೃಷ್ಟಿ ಅನ್ನುವಂಥದ್ದು ಶುಕ್ರನ ಮೇಲೆ ಬೀಳುವಂಥದ್ದಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಯಾವುದಾದ್ರೂ ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳನ್ನು ಮಾಡುವಂಥದ್ದಿದ್ದರೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಹೊಸ ವಾಹನಗಳನ್ನು ಖರೀದಿ ಮಾಡುವಂತಹ ವಿಚಾರಗಳಿದ್ದರೂ ಕೂಡ 1 ತಿಂಗಳು ಅವಾಯ್ಡ್ ಮಾಡಿದರೆ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸ್ಥಿರ ಆಸ್ತಿ ಪಾಸ್ತಿಗಳು ಇವೆಲ್ಲದನ್ನು ಕೂಡ ಮುಂದಿನ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ 2ರ ನಂತರ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರ. ಅಲ್ಲಿಯ ತನಕ 1-2 ವಿಚಾರಗಳಿಗೆ ಅಂದರೆ ಪ್ರಾಪರ್ಟಿ ಮತ್ತು ವಾಹನ ಇದೆರಡನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಖಂಡಿತ ಒಳ್ಳೆಯದು. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಬಹಳ ಶುಭ ಫಲ, ಗುರುಬಲ ಅನ್ನುವಂಥದ್ದು ನಡೀತಾ ಇದೆ. ಶನಿ ಬಹಳ ಉತ್ತಮ ಸ್ಥಾನದಲ್ಲಿದ್ದಾನೆ. ರಾಹುವಿನ ಸಂಚಾರ ಚೆನ್ನಾಗಿದೆ. ಸೊ ಗುರುಬಲ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ವಿಳಂಬ ಆದರೂ ಕೂಡ ಖಂಡಿತ ಅನುಕೂಲಗಳನ್ನು ಮಾಡ್ತಾನೆ. ಅದರಲ್ಲೂ ಕೂಡ ಉದ್ಯೋಗ ಮತ್ತು ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರು ಖಂಡಿತ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳದೆ ಇರೋದು ಖಂಡಿತ ಉತ್ತಮ ಮಿಥುನ ರಾಶಿಯವರಿಗೆ. ಯಾಕೆಂದರೆ ಕುಜದೋಷ, ಷಷ್ಠಾಧಿಪತಿ ಕುಜ ಶರೀರದ ಮೇಲೆ ಸಂಚಾರ ಮಾಡುವಾಗ ಸ್ವಲ್ಪ ಉಷ್ಣದ ಪ್ರಕೋಪಗಳು ಶಾರೀರಿಕವಾಗಿ ಅಥವಾ ರಕ್ತದೋಷಗಳನ್ನು ಸ್ವಲ್ಪ ಜಾಸ್ತಿ ಮಾಡ್ತಾನೆ. ಮಧುಮೇಹ ಅಥವಾ ರಕ್ತದೊತ್ತಡ ಇರುವಂಥವರಿಗೆ ರಕ್ತದೊತ್ತಡ ಅನ್ನುವಂಥದ್ದು ಅಷ್ಟೇನು ಸಮಸ್ಯೆ ಆಗುವುದಿಲ್ಲ. ಮಧುಮೇಹದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಸಪ್ತಮಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಮಿಥುನ ರಾಶಿಯವರಿಗೆ ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ತುಂಬ ಒಳ್ಳೆಯ ಸಮಯ. ದಾಂಪತ್ಯದಲ್ಲಿ ಸಾಮರಸ್ಯ, ಹಣಕಾಸಿನಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಅಷ್ಟಮಾಧಿಪತಿ ಶನಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ. ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿ ವೃಥಾ ಪ್ರಯಾಣಗಳು ಅಥವಾ ಟೆನ್ಷನ್ಗಳನ್ನು ಕೊಟ್ಟರೂ ಕೂಡ ಈ 1-2 ಮಾಸಗಳಲ್ಲಿ ಅದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದಿದ್ದರೆ, ಉದ್ಯೋಗದ ಪರಿವರ್ತನೆಗಳನ್ನು ನೀವೇನಾದರೂ ನಿರೀಕ್ಷೆ ಮಾಡ್ತಾಯಿದ್ರೆ ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಂತ್ಯ ಭಾಗದ ಒಳಗಡೆ ಅದನ್ನೆಲ್ಲ ಒಂದು ಸ್ಥಿತಿಗೆ ತಂದುಕೊಳ್ಳೋದು ಅವಶ್ಯಕವಾಗಿರುತ್ತೆ ಮಿಥುನ ರಾಶಿಯವರಿಗೆ. ಅಂದರೆ ಅದರ ಅರ್ಥ ಈ ಸಮಯದಲ್ಲಿ ಯಾವುದೇ ಆಪರ್ಚುನಿಟಿಗಳು ಬಂದರೂ ಕೂಡ ಖಂಡಿತ ಅಕ್ಸೆಪ್ಟ್ ಮಾಡ್ಕೋಬೋದು. ಹೊಸ ಆಪರ್ಚುನಿಟಿಗಳನ್ನು ಹುಡ್ಕೋದಕ್ಕೆ ತುಂಬ ಒಳ್ಳೆಯ ಸಮಯ ಇದಾಗಿರುತ್ತೆ. ಖಂಡಿತ ಮಿಥುನ ರಾಶಿಯವರು ಈ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಏಕೆಂದರೆ ಮುಂದಿನ ದಿನಗಳು ಅಕ್ಟೋಬರ್ ನಂತರದಲ್ಲಿ ಗುರು ಪರಿವರ್ತನೆ ಆಗ್ತಾನೆ. ಅಷ್ಟೇನು ಅನುಕೂಲಗಳಿರೋದಿಲ್ಲ ಮಿಥುನ ರಾಶಿಯವರಿಗೆ. ಈಗ ಏನು ಗುರುಬಲ ನಡೀತಾ ಇದೆ ಈ ಸಮಯದಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾದಂತಹ ಪ್ರಯತ್ನ ಅಂತ ಹೇಳಿದರೆ ಉದ್ಯೋಗದ ವಿಚಾರದಲ್ಲಿ, ವೈವಾಹಿಕ ಜೀವನ ಹಾಗೂ ಸಂತಾನ ಈ 3 ವಿಚಾರಗಳಿಗೆ ಮಿಥುನ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ಸಮಯ. ಅದರಲ್ಲೂ ಕೂಡ
ಏನಾದರೂ ಪ್ರಾಪರ್ಟಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನು ಒಂದು ಸುವ್ಯವಸ್ಥೆಗೆ ತಂದ್ಕೊಳ್ಳೋದಕ್ಕೆ ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಇದೆಲ್ಲದಕ್ಕೂ ಕೂಡ ಬಹಳ ಒಂದು ಉತ್ತಮವಾದಂತಹ ಸಮಯ. ಅದರಲ್ಲೂ ಈ ಒಂದೆರಡು ಮಾಸಗಳೇನಿದೆ, ಆಗಸ್ಟ್ ಮತ್ತು ಸೆಪ್ಟೆಂಬರ್, ಮಿಥುನ ರಾಶಿಯವರಿಗೆ ಖಂಡಿತ ಸಕ್ಸಸ್ಸನ್ನು ಕೊಡುತ್ತೆ. ಪ್ರಯತ್ನ ಮಾಡಿ. ಕರ್ಮ, ಉದ್ಯೋಗ ಹಾಗೂ ಭಾಗ್ಯೋದಯ 9ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಸ್ವಲ್ಪ ವಿಳಂಬ ಅಂತ ಅನಿಸಿದ್ರು ಕೂಡ ಫೈನಲಿ ಭಾಗ್ಯೋದಯಗಳನ್ನು ಮಿಥುನ ರಾಶಿಯವರು ಕಾಣೋದಕ್ಕೆ ಸಾಧ್ಯ. ಸೊ ರಾಹು ಕುಂಭರಾಶಿಯಲ್ಲಿರುವಂಥದ್ದು ಅವನಿಗೆ ಮೂಲ ತ್ರಿಕೋಣ, ಬಾಹುಬಲವನ್ನು ಕೊಡುವಂತಹ ಗ್ರಹ ಭಾಗ್ಯಸ್ಥಾನದಲ್ಲಿದ್ದಾನೆ. ಕೊಟ್ಟರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ರಾಹು ಕೊಡೋದಕ್ಕೆ ಶಕ್ತನಾಗಿರ್ತಾನೆ. ಇದು ತುಂಬ ಒಳ್ಳೆಯ ಸಮಯ. ಕರ್ಮ, ಉದ್ಯೋಗ ಮಿಥುನ ರಾಶಿಯವರಿಗೆ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಈ 2 ಮಾಸಗಳು ತುಂಬ ಅನುಕೂಲಕರವಾಗಿದೆ. ಯಾವುದೇ ನಿಮ್ಮ ಪ್ರಯತ್ನಗಳಿದ್ದರೂ ಕೂಡ ಹುಸಿಯಾಗೋದಿಲ್ಲ. ಲಾಭಸ್ಥಾನಾಧಿಪತಿ ಕುಜ ಲಗ್ನದಲ್ಲೇ ಇದ್ದಾನೆ. ಸ್ವಲ್ಪ ಸಹನೆ ಇಂಥದ್ದನ್ನು ಹೆಚ್ಚಿಸ್ಕೊಳ್ಳಿ. ತಾಳ್ಮೆ ತಂದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಏಕೆಂದರೆ ಕುಜ ಮಿಥುನ ಮತ್ತು ಕನ್ಯಾ ರಾಶಿಗಳಿಗೆ ಕುಜದೋಷ ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತೆ. ಅವನು ಜನ್ಮರಾಶಿಯಲ್ಲಿದ್ದಾಗ ಕೋಪ, ಸಿಟ್ಟು ಇವೆಲ್ಲ ಜಾಸ್ತಿ ಬರುವಂಥದ್ದಿರುತ್ತೆ. ತಾಳ್ಮೆ ಕಳ್ಕೊಳ್ಳುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ರಕ್ತದೋಷಗಳು ಹೆಚ್ಚಾಗುವಂಥದ್ದು, ಉಷ್ಣ ಪ್ರಕೋಪಗಳು ಹೆಚ್ಚಾಗುವಂಥದ್ದು, ಇವೆಲ್ಲದೂ ಕೂಡ ಕುಜದೋಷದಿಂದ ಬರುವಂಥದ್ದು. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಇಲ್ಲದೇ ಇದ್ದರೆ ಲಾಭ ಬರುವ ಕಡೆ ತಾಳ್ಮೆ ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ಮಿಥುನ ರಾಶಿಯವರಿಗೆ ಉಂಟಾಗುತ್ತೆ. ಇದನ್ನು ಅವಾಯ್ಡ್ ಮಾಡಿ ಖಂಡಿತ ಅನುಕೂಲದ ಸಮಯಗಳನ್ನು ನೋಡ್ತೀರ. ಮೋಕ್ಷ ವ್ಯಯಸ್ಥಾನಾಧಿಪತಿಯಾದಂತಹ ಶುಕ್ರ ಪ್ರಾಪರ್ಟಿ ಸ್ಥಾನದಲ್ಲಿದ್ದಾನೆ. ಸೊ ವಾಹನದ ಬಗ್ಗೆ ಗಮನ ಕೊಡಿ. ಮಾತೃವಿನ ಆರೋಗ್ಯ ಇದರ ಬಗ್ಗೆ ಗಮನ ಕೊಡುವಂಥದ್ದು ಈ ಒಂದು 2-3 ವಿಚಾರಗಳು ಮಾತ್ರ ಈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಅವಶ್ಯಕವಾಗಿದೆ. ಉಳಿದಂತೆ ಎಲ್ಲ ಗ್ರಹಗತಿಗಳು ಕೂಡ ಉತ್ತಮ ಸ್ಥಿತಿಯಲ್ಲಿದೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ವಿವಾಹ, ಸಂತಾನ, ಉದ್ಯೋಗ, ಹಣಕಾಸು ಇದೆಲ್ಲದನ್ನು ಕೂಡ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಆರೋಗ್ಯ, ವಾಹನ ಚಾಲನೆ ಮಾಡುವ ವಿಚಾರಗಳು ಮತ್ತು ತಾಯಿಯ ಆರೋಗ್ಯ ಇದಿಷ್ಟರ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಹಾಗೆ ಮಕ್ಕಳ ಆರೋಗ್ಯದ ಬಗ್ಗೆನೂ ಕೂಡ ಏನಾದರೂ ಸಣ್ಣ ಪುಟ್ಟ ಏಟುಗಳು, ಗಾಯಗಳು ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ಇದೆಲ್ಲದಕ್ಕೂ ಒಂದೇ ಪರಿಹಾರ, ದುರ್ಗಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಓದುವಂಥದ್ದು. ಸೊ ಈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಎಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.